ನಿಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು ಲಾಟರಿ ವಿನ್ ಆಗಿ ನಾಳೆನೆ ಮಿಲಿಯನಿಯರ್ ಆಗಿ, ಇನ್ನೊಂದು ಎವ್ರಿ ಡೇ ಇಂಪ್ರೂವ್ ಯೋರ್ ಸೆಲ್ಫ್ ಜಸ್ಟ್ 1% ಫಾರ್ ದ ನೆಕ್ಸ್ಟ್ 5 years. ಈ 2 ಚಾಯ್ಸ್ ಅಲ್ಲಿ ಈಸಿ ಅಂದ್ರೆ ಆಪ್ಷನ್ ನಂಬರ್ 1 ಅಲ್ವಾ. ನಾಳೆನೆ ಲಾಟರಿ ವಿನ್ ಆಗಿ ನಾಳೆನೆ ಮಿಲಿಯನಿಯರ್ ಆಗ್ಬೋದು. ನಮ್ಗೆ ಏನ್ ಬೇಕು ಅದನ್ನ ಪರ್ಚೇಸ್ ಮಾಡ್ಬೋದು. ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್ ಎಲ್ಲ ಸಿಗುತ್ತೆ. ಮಿಲಿಯನಿಯರ್ ಆಗಿದ ತಕ್ಷಣ ನಮ್ದು ಏನ್ ಕರೆಂಟ್ ಜಾಬ್ ಇದೆ ಅದನ್ನ ಬಿಡೋದು, ಇಂಟರ್ನ್ಯಾಷನಲ್ ಟ್ರಿಪ್ ಹಾಕೋದು, ಹಾಗೆ ಏನಾದ್ರು ಲೋನ್ಸ್ ಇದ್ರೆ ಅದನ್ನು ಮುಗಿಸ್ಕೊಳ್ಳೋದು, ಗಾಡಿ ಬಂಗ್ಲೆ ಎಲ್ಲ ಪರ್ಚೇಸ್. ಸುಮ್ಮನೆ ಯಾರ 5 ವರ್ಷ ಕಾಯ್ತಾರೆ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋಕೆ, ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕೆ? ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ. ಇಲ್ಲೇ ಇರೋದು ಟ್ವಿಸ್ಟ್. ಸಡನ್ ಆಗಿ ಅಷ್ಟೊಂದು ದುಡ್ಡೆಲ್ಲ ಬಂದಾಗ ನಮಗೆ ಖುಷಿ ಆಗೋದು ಸಹಜ. ನಮ್ಗೆ ಏನೇನ್ ಆಸೆ ಇರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋತೀವಿ ಇನಿಷಿಯಲ್ ಅಲ್ಲಿ. ಆ ದುಡ್ಡನ್ನ ಲಾಂಗ್ ರನ್ ಅಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದು ತುಂಬಾ ಕಷ್ಟ. ಅದೇ ನೀವು ಯೋಚನೆ ಮಾಡಿ, ಹಾರ್ಡ್ ವರ್ಕ್ ಇಂದ ನೀವು ಸ್ಕಿಲ್ ಸೆಟ್ ನ ಡೆವಲಪ್ ಮಾಡ್ಕೊಂಡು ಆ ದುಡ್ಡು ಮಾಡಿದ್ರೆ ನಿಮ್ಗೆ ಆ ದುಡ್ಡು ಕಳ್ಕೊಳ್ಳುವಂತಹ ಭಯನೂ ಇರೋದಿಲ್ಲ. ಮತ್ತೆ ಕಳ್ಕೊಂಡ್ರು ಕೂಡ ನೀವು ಮತ್ತೆ ಅದನ್ನ ಬಿಲ್ಡ್ ಮಾಡುವಂತಹ ಕಾನ್ಫಿಡೆನ್ಸ್, ಕೆಪಾಸಿಟಿ ಕೂಡ ಇರುತ್ತೆ. ನಾವು ಲೈಫ್ ಅಲ್ಲಿ ಸಡನ್ ಆಗಿ ಜಾಸ್ತಿ ದುಡ್ಡು ಬರ್ಲಪ್ಪ ಅಂತ ಬೇಡ್ಕೊಳ್ಳೋದಕ್ಕಿಂತ ಒಳ್ಳೆ ಸ್ಕಿಲ್ ಸೆಟ್ ಡೆವಲಪ್ ಮಾಡ್ಕೊಳ್ಳೋಣ, ಹಾರ್ಡ್ ವರ್ಕ್ ಮಾಡೋಣ, ಕನ್ಸಿಸ್ಟೆನ್ಸಿ, ಡೆಡಿಕೇಶನ್ ಇಂದ ನಮ್ ಕೆಲಸ ಮಾಡೋಣ. ಇಷ್ಟು ಸಿಂಪಲ್ ಥಿಂಗ್ ನಾವು ಲೈಫಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಲೈಫಲ್ಲಿ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನೀವೇ ಆಪ್ಷನ್ ಚೂಸ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಡಿಮ್ಯಾಂಡ್ ಇರೋದ್ರಿಂದ ಈ ಸ್ಯಾರೀಸ್ ನಾನು ರೀಸ್ಟಾಕ್ ಮಾಡಿದ್ದೆ. ಸೊ ಅದ್ರದ್ದು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಸುಟ್ಕೇಸ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡ್ರೆ ಸಾಕು. ನನ್ನ ಮಗಳು ಗೊತ್ತಾಗೋಯ್ತು ಅಮ್ಮ ಟೆರೆಸ್ ಮೇಲೆ ಹೋಗ್ತಾ ಇದಾರೆ ಅಂತ. ಅವಳು ರೆಡಿ ಆಗಿ ನನಗೆ ಹೆಲ್ಪ್ ಮಾಡಕ್ ಬಂದ್ಲು. ರೆಗ್ಯುಲರ್ ಆಗಿ ಶೂಟ್ ಮಾಡ್ತಿರೋ ಜಾಗ ಇವತ್ತು ಬಿಸಿ ಆಗಿತ್ತು, ಬಟ್ಟೆ ಹಾಕಿದ್ರು. ಸೊ ಹಾಗಾಗಿ ಬೇರೆ ಜಾಗ ಹುಡ್ಕೋಬೇಕಾಯ್ತು. ಇರೋ ಎಲ್ಲ ಮೂಲೆ ಕೂಡ ಚೆಕ್ ಮಾಡಾಯ್ತು. ಸೊ ಯಾವ ಆಂಗಲ್ ಇಂದ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಚೆಕ್ ಮಾಡ್ತಾ ಫೈನಲಿ ಈ ಲೊಕೇಶನ್ ಚೆನ್ನಾಗಿ ಅನಿಸ್ತು. ಸ್ವಲ್ಪ ಗಾಳಿ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಸೆಟಪ್ ಮಾಡಕ್ಕೆ ಸ್ವಲ್ಪ ಟೈಮ್ ಹಿಡಿತು. ವಿಡಿಯೋದಲ್ಲಿ ತೋರಿಸಿರೋ ಎಲ್ಲಾ ಸ್ಯಾರಿ ಕೂಡ ರೀಸ್ಟಾಕ್ ಆಗಿದ್ದು. ನಮ್ಮ ಪೇಜ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಸ್ಯಾರೀಸ್ ಇದು ಗದ್ವಾಲ್ ಸಿಲ್ಕ್ ಸ್ಯಾರಿ. ನಾನು ಫೋಟೋಸು ವಿಡಿಯೋಸು ಅಂತ ಬಿಸಿ ಆಗಿದ್ದೆ. ನನ್ನ ಮಗಳು ಆ ಕಡೆ ಈ ಕಡೆ ಓಡಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ಲು. ಮತ್ತೆ ಅವಳಿಗೆ ಬೋರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಫೋಟೋ ಶೂಟ್ ಇನ್ನೂ ಅರ್ಧ ಆಗಿತ್ತು ಅಷ್ಟೇ. ಆಲ್ರೆಡಿ ಅಮ್ಮ ಮನೆಗೆ ಹೋಗೋಣ ಅಂತ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಇನ್ನೇನು ಅವಳದು ಊಟದ ಟೈಮು ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಎಷ್ಟಾಗುತ್ತೆ ಅಷ್ಟು ಸ್ಯಾರೀಸ್ದು ಫೋಟೋ ಶೂಟ್ ಮಾಡಿ ವಿಡಿಯೋ ಮಾಡಿದೆ. ಮತ್ತೆ ಫೋಟೋ ಶೂಟು ವಿಡಿಯೋಸ್ ಮಾಡಾದ್ಮೇಲೆ ಕಷ್ಟದ ಕೆಲಸ ಅಂದ್ರೆ ಆ ಸೀರೆನ ಅದೇ ರೀತಿ ಪ್ಯಾಕ್ ಮಾಡೋದು. ಪಲ್ಲು ಮತ್ತೆ ಬ್ಲೌಸ್ ಪೀಸ್ ನ ಶೂಟ್ ಮಾಡ್ತಾ ಇಡೀ ಸ್ಯಾರಿನ ಓಪನ್ ಮಾಡ್ಬಿಟ್ಟಿರ್ತೀವಿ. ಆ ಸ್ಯಾರಿನ ಮುಂಚೆ ರೀತಿನೇ ನೀಟಾಗಿ ಫೋಲ್ಡ್ ಮಾಡೋದೇ ಇರೋದು ಚಾಲೆಂಜ್. ಹಾಗೂ ಈಗ ಬೇಗ ಫೋಲ್ಡ್ ಮಾಡ್ಕೊಂಡು ಎಲ್ಲನ ಪ್ಯಾಕ್ ಮಾಡ್ಕೊಂಡು ನಾವು ಕೆಳಗಡೆ ಹೊರಟ್ವಿ. ನಾವು ತಿನ್ನೋ ಎವ್ರಿ ಮೀಲ್ ಅಲ್ಲಿ ಸ್ವಲ್ಪ ಪ್ರೋಟೀನ್ ಇರ್ಲಿ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಗ್ರಿಲ್ ಪನ್ನೀರ್ ಮಾಡ್ಕೊಂಡು ಊಟ ಮಾಡಾಯ್ತು. ಈ ತರ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.